ಬೆಳಗ್ಗೆ 5:30 ವಾಕ್ ಹೋಗೋಕ್ಕೆ ಮುಂಚೆ ನಾನು ನೆಲ್ಲಿಕಾಯಿ ಜ್ಯೂಸನ್ನು ಕುಡಿದ್ಬಿಟ್ಟು ಹೋಗ್ತೀನಿ. ಹೇಳಿದ್ನಲ್ಲ ನಿಮ್ಗೆ ಇದನ್ನು ವೀಡಿಯೋ ಒಂದ್ಸಲ ಹಾಕಿದ್ದೆ ನಾನು. ಏಕೆಂದರೆ ನಾನು ವೀಕ್ಲಿ ಇದನ್ನು ಒಂದ್ಸಲ ಮಾಡಿಟ್ಕೊಂಡ್ರೆ ಒಂದು 5-6 ದಿವಸ ಅಥವಾ ಒಂದು ವಾರಕ್ಕೆ ಆಗುತ್ತೆ. ಯಜಮಾನ್ರು ಒಂದ್ಸಲ ಅವರು ಕುಡಿದ್ಬಿಟ್ಟು ಅವರು ವಾಕ್ ಹೋಗಿದ್ದಾರೆ. ಈಗ ನಾನು ವಾಕ್ ಹೋಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ಹಾಗೆಯೇ ಒಂದು ಜ್ಯೂಸ್ ಕುಡಿದ್ಬಿಟ್ಟು ಒಂದು ಗ್ಲಾಸ್ ಕುಡಿದು ವಾಕ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಸರಿ ಆಗುತ್ತೆ ಅಂಥೇಳಿ ನಾನು ಹಾಕ್ಕೊಂಡು ಕುಡಿತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ಗೂ ಮತ್ತು ಹೆಲ್ತಿಂದ ನಮ್ಮ ಕೂದಲು, ಕಣ್ಣು, ಸ್ಕಿನ್ಗೆ ಪ್ರತಿಯೊಂದಕ್ಕೂ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಕೇಳಿದರೆ ಎಲ್ಲರೂ ಗೊತ್ತಿದೆ. ಬೆಳಗ್ಗೆ ಎದ್ದು ನಾವು ಇದನ್ನು ಕುಡಿದ್ರೆ ತುಂಬ ಹೆಲ್ತ್ಗೆ ಒಳ್ಳೆಯದು, ವೆಯ್ಟ್ ಲಾಸ್ಗೂ ಒಳ್ಳೆಯದು. ಬೆಳಗ್ಗೆ ಕಾಫಿ ಟೀ ಕುಡಿಯೋ ಬದಲು ಇದೊಂದು ಗ್ಲಾಸ್ ಕುಡಿದ್ರೆ, ನಾನು ನಿಮಗೆ ಇದು ವಿಡಿಯೋದಲ್ಲಿ ತೋರಿಸಿದ್ದೆ ಹೇಗೆ ನೋಡಿ ಮಾಡಿ ಇಟ್ಕೊಂಡ್ರೆ ಇಷ್ಟು ಸುಲಭ. ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಬ್ರಷ್ ಮಾಡಿಕೊಂಡು ನಾವು ವಾಕ್ ಹೋಗೋಕ್ಕೆ ಮುಂಚೆ ಒಂದು ಗ್ಲಾಸ್ ಕುಡಿದ್ಬಿಟ್ಟು ವಾಕ್ ಹೋಗೋದು. ಇಲ್ಲ ನಾವು ಕೆಲಸ ಶುರು ಮಾಡೋಕ್ಕೆ ಮುಂಚೆ 1 ನಿಮಿಷ ಕೂತು ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ಹೆಲ್ತ್ಗೂ ಆರೋಗ್ಯ. ನಾನು ಅದನ್ನ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೋತೀನಿ. ಫ್ರಿಜ್ಜಲ್ಲಿರುತ್ತೆ, ತೆಗೆದು ನೀವು ಬೆಚ್ಚಗಿರೋ ನೀರಿಗೆ ಬೇಕಾದ್ರೆ ಹಾಕ್ಕೋಬೋದು, ತಣ್ಣೀರಿಗೆ ಬೇಕಾದರೂ ಹಾಕ್ಕೋಬೋದು. ನಾನು ತಣ್ಣೀರಲ್ಲಿ ಹಾಕ್ಕೊಂಡು ಕುಡಿತೀನಿ, ಬೆಚ್ಚಗಿರೋ ನೀರೇನು ಹಾಕ್ಕೊಳ್ಳಲ್ಲ. ಬೆಳಗ್ಗೆ ಎದ್ದಾಗ ಸ್ವಲ್ಪ ಒಂದು ಗ್ಲಾಸ್ ನೀರಿಗೆ ಇದು ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಒಂದು 5 ನಿಮಿಷ ಕೂತು ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡಿದು ನಾವು ವಾಕ್ ಹೋಗೋದ್ರಿಂದ ಎಷ್ಟು ರಿಲೀಫ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಿಜ ಹೇಳಬೇಕು ಅಂದರೆ ಈಗ ಸ್ವಲ್ಪ ಹೆಲ್ತಿದು ಕೂಡ ನನಗೆ ಚೆನ್ನಾಗಿ ಆಗ್ತಾಯಿದೆ. ಇವೆಲ್ಲ ಎಕ್ಸಸೈಸ್ ಆಗಲಿ, ಒಂದು ವಾಕು, ಸ್ವಲ್ಪ ಜ್ಯೂಸು ಮತ್ತು ಕಷಾಯ ಇವೆಲ್ಲ ನಾನು ಇವಾಗ ಶುರು ಮಾಡಿರೋದ್ರಿಂದ ಸ್ವಲ್ಪ ಹೆಲ್ತು ಕೂಡ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿರ್ತೀನಿ, ತುಂಬ ಖುಷಿ ಆಗ್ತಾಯಿದೆ. ಹಾಗೆ ನೀವೂ ಕೂಡ ತುಂಬ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ನನ್ನ ದಿನಚರಿ ಹೇಗಿರುತ್ತೆ, ನಾನು ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಬೆಳಗ್ಗೆ ನಾನು ವಾಕ್ ಮುಗಿಸ್ಕೊಂಡು ಬಂದೆ. ಹಾಲೆಲ್ಲ ಬಂದಿತ್ತು, ಸರಿ ಹಾಲನ್ನು ಕಾಯಿಸೋಣ ಅನ್ನೋಷ್ಟೊತ್ತಿಗೆ ರಾತ್ರಿ ಹಾಲಿತ್ತು, ಫ್ರಿಜ್ಗೆ ಇಟ್ಟಿರಲಿಲ್ಲ ನಾನು. ನೋಡಿದ್ರೆ ಅದು ಸ್ವಲ್ಪ ಹೊಡಿತಾ ಇತ್ತು. ಅದಕ್ಕೇನು ಮಾಡಿದೆ, ಸ್ವಲ್ಪ ವೆನಿಗರ್ ಹಾಕಿ ಪೂರ್ತಿನೇ ಹಾಲು ಒಡೆಯೋಂಗೆ ಮಾಡಿಬಿಟ್ಟು ಅದನ್ನ ಸೋಸ್ಕೊಳ್ತಾ ಇದ್ದೀನಿ. ಈ ಕೆಲವು ಟೈಮಲ್ಲಿ ಏನಾಗುತ್ತೆ, ಈ ಸಮ್ಮರ್ ಟೈಮಲ್ಲಿ ನಾವು ಫ್ರಿಜ್ಜಲ್ಲಿ ಹಾಲು ಇಟ್ಟಿಲ್ಲ ಅಂದರೆ ನೈಟು ಅದು ಸ್ವಲ್ಪ ಹಾಲು ಒಡೆದೋಗ್ಬಿಡತ್ತೆ. ಒಡೆದೋಯ್ತು ಅಂತ ನಾವು ಬಿಸಾಕೋದಕ್ಕಿಂತ ಇದಕ್ಕೆ ನಾವು ಒಂದೆರಡು ತೊಟ್ಟು ನಿಂಬೆ ರಸನೋ ಅಥವಾ ವೆನಿಗರು ಹಾಕ್ಬಿಟ್ಟು ನಾವು ಸ್ವಲ್ಪ ಅದನ್ನು ಪೂರ್ತಿಯಾಗಿಯೇ ಒಡೆಯೋಂಗೆ ಮಾಡಿಬಿಟ್ಟು ಇಟ್ಕೊಂಡ್ರೆ ನಮಗೆ ತಿಂಡಿಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಏನು ಬೇಕಾದ್ರೂ ನೀವು ಪಲ್ಯಗಳಿಗೆ ಹಾಕ್ಕೋಬೋದು, ಅಥವಾ ಟೊಮೊಟೊ ಗೊಜ್ಜೆಲ್ಲ ಮಾಡ್ತೀವಿ ಅದಕ್ಕೆ ಕೂಡ ನೀವು ಇದನ್ನು ಹಾಕ್ಕೋಬೋದು. ನಾನು ಹಾಗೆ ಮಾಡೋದು. ಅದಕ್ಕೇನು ಮಾಡ್ತೀನಿ, ವೇಸ್ಟ್ ಆಗ್ತಿತ್ತಲ್ಲ ಹಾಲು, ಸರಿ ಅದನ್ನೇ ಒಡೆದು ಸ್ವಲ್ಪ ಪನ್ನೀರ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ನಾವು ತುಂಬ ದಿವಸ ಪನ್ನೀರ್ ಕೂಡ ಇಡೋಕ್ಕಾಗಲ್ಲ. ಮಾಡಿದ್ರೆ ತಕ್ಷಣ ಅವತ್ತೇ ಏನಾದರೂ ಬೆಳಗಿನ ಬ್ರೇಕ್ಫಾಸ್ಟ್ಗೋ ರಾತ್ರಿ ಡಿನ್ನರ್ಗೋ ನೀವು ಅದನ್ನ ಉಪಯೋಗಿಸ್ಕೊಂಬಿಡ್ಬೋದು. 1-2 ದಿವಸ ಇದು ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮಾರನೇ ದಿವಸ ಕೂಡ ಉಪಯೋಗಿಸ್ಕೋಬೋದು. ನಾನು ಅದನ್ನೇನು ಮಾಡಿದೆ, ಸ್ವಲ್ಪ ಸೋಸ್ಕೊಂಡ್ಮೇಲೆ ಸ್ವಲ್ಪ ಕುಡಿಯೋ ನೀರನ್ನು ಒಂದ್ಸಲ ಹಾಕಿ ಈ ಹಾಲಿನ ಅಂಶ ಎಲ್ಲ ಹೋಗೋಂಗೆ ನಾನು ಇನ್ನು ಸ್ವಲ್ಪ ಅದಕ್ಕೆ ತಣ್ಣೀರು ಹಾಕ್ಕೊಂಡೆ. ಅವಾಗೇನಾಗುತ್ತೆ, ನಿಮಗೆ ಒಡಕ್ಲದು ಸ್ಮೆಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗಿ ನೀಟಾಗುತ್ತೆ. ಈಗ ನೀವೇನು ಮಾಡಬೇಕು, ಅದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು, ಚೆನ್ನಾಗಿ ನೀರು ಸೋರ್ಕೊಳ್ಳೋ ಹಾಗೆ. ನೀರಿನ ಡ್ರಾಪ್ ಏನು ಇಲ್ಲದಂಗೆ ಮಾಡಿಟ್ಕೋಬೋದು. ಅವತ್ತೇ ತಿಂಡಿಗೆ ನೀವು ಬಳಸ್ಕೊಳ್ಳಬೋದು, ಇಲ್ಲ ಮಾರನೇ ದಿವಸ ಬೇಕಾದರೂ ಬಳಸ್ಕೋಬೋದು. ಒಂದು ರೀತಿ ವೇಸ್ಟ್ ಮಾಡಿ ಚೆಲ್ಲೋ ಬದಲು ಇದೊಂಥರ ಉಪಯೋಗ. ಸುಹಾಸು ಕಾಲೇಜ್ಗೆ ಅಡ್ಮಿಷನ್ ಆಯಿತು. ಏನಪ್ಪ ಅಂದರೆ ಇವಾಗೆಲ್ಲ ಎಲ್ಲ ಕಾಲೇಜಲ್ಲೂ ಏನಂದರೆ ಅಡ್ಮಿಷನ್ಗೆ ಫಸ್ಟೇ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿಸ್ಕೊಂಡ್ಬಿಡ್ತಾರೆ. ಈ SSLC ಎಕ್ಸಾಮ್ ಆಗೋಕ್ಕೆ ಮುಂಚೆನೇ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿಸ್ಕೊಂಡು ಅವರು ಅಡ್ಮಿಷನ್ ಕೂಡ ಮಾಡ್ಕೊಂಬಿಡ್ತಾರೆ. ಮಕ್ಕಳು ಪಾಸ್ ಆಗಿಬಿಟ್ರೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಆವಾಗಲೇ ಕೂಡ ನಾವು ಒಂದು 50% ನಾವು ಅಮೌಂಟನ್ನು ಪೇ ಮಾಡಿಬಿಟ್ಟು ಅಡ್ಮಿಷನ್ ಮಾಡಿಬಿಡ್ಬೇಕು. ಅಡ್ಮಿಷನ್ ಆಗಿತ್ತು, ಒಂದು 2 ಮಂತ್ಸ್ ಆಗಿತ್ತು ಅಡ್ಮಿಷನ್ ಆಗಿ. ಈಗ ಅವರು ಅಲ್ಲೇ ಕಾಲೇಜಲ್ಲಿ ಕೂಡ ಯೂನಿಫಾರ್ಮೇ ಇರೋದ್ರಿಂದ ಅವರು ಯೂನಿಫಾರ್ಮ್ ಇವಾಗ ಮತ್ತೆ ಕಳಿಸಿದ್ರು. ಮೊನ್ನೆ ಒಂದು ಬುಕ್ ಮಾಡಿದ್ವಿ. ಇಲ್ಲ ಈಗೆಲ್ಲ ಮೆಜರ್ಮೆಂಟ್ ತೊಗೊಂಡು ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಕೆಲವೆಲ್ಲ ಬಟ್ಟೆಗಳಾಗಲಿ ಬುಕ್ಸ್ ಆಗಲಿ ಎಲ್ಲ ಕೊಟ್ಬಿಡ್ತಾರೆ. ಹಾಗೆ ಮೊನ್ನೆ ಹೇಳಿದ್ರು 20ನೇ ತಾರೀಕು ಏಪ್ರಿಲ್ 20ಕ್ಕೆ ನಿಮಗೆ ಬರುತ್ತೆ, ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡ್ವಿ. ಎಲ್ಲ ನೋಡಿ ಎಷ್ಟು ಇದು ಒಂದು 5000 ರೂಪಾಯಿ ಚಿಲ್ಲರೆ ಆಯಿತು.
ಏನಾಯ್ತು ಈಗ ಸ್ಕೂಲ್ಗಳಲ್ಲೇ ಶೂ ಸಾಕ್ಸು ಯೂನಿಫಾರ್ಮು ಸ್ವಲ್ಪ ಬುಕ್ಸು ಎಲ್ಲ ಅವರೇ ಕೊಟ್ಬಿಡ್ತಾರೆ. ಆಮೇಲೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಪಿ ಯುಲು ಕೂಡ ನಮಗೆ ಯೂನಿಫಾರ್ಮ್ ಇರೋದು ತುಂಬ ಒಳ್ಳೆಯದು. ಮಕ್ಕಳಿಗಿಲ್ಲ ಅಂದರೆ ಮಕ್ಕಳಿಗೆ ಡ್ರೆಸ್ ಕೊಡ್ಸೋದಕ್ಕೆ ತುಂಬ ಕಷ್ಟ. ದಿನ ಬೆಳಗಾದರೆ ಆ ಥರ ಡ್ರೆಸ್ ಕೊಡಿಸಿ ಈ ಥರ ಡ್ರೆಸ್ ಕೊಡಿಸಿ ಅಂತಾರೆ. ಯೂನಿಫಾರ್ಮ್ ಇದ್ಬಿಟ್ಟಾಗ ಒಂದು ರೀತಿ ನೆಮ್ಮದಿ ಅಲ್ವಾ. ಇನ್ನು ಏಕೆಂದರೆ ಮತ್ತು ತುಂಬ ಬಟ್ಟೆಗಳಿಗೆ ದುಡ್ಡು ಖರ್ಚು ಮಾಡೋದಾಗಲಿ ಮತ್ತು ಅವ್ರು ಫ್ಯಾಷನಬಲ್ ಹಾಕ್ಕೊಂಡು ಹೋಗಬೇಕು ಅಂತಾರೆ, ಹಾಗೆಲ್ಲ ಇರುತ್ತೆ. ಅದ್ರ ಬದಲು ಈ ಥರ ಇನ್ನೊಂದು 2 ವರ್ಷ ಯೂನಿಫಾರ್ಮೇ ಇರೋದ್ರಿಂದ ಸ್ವಲ್ಪ ಖುಷಿ ಆಗ್ತಾಯಿದೆ. ಈಗೆಲ್ಲ ಎಲ್ಲ ಕಾಲೇಜಲ್ಲೂ ಯೂನಿಫಾರ್ಮ್ ಮಾಡಿಬಿಟ್ಟಿದ್ದಾರೆ. ಮೊದಲೆಲ್ಲ ನಾವೆಲ್ಲ ಓದುವಾಗೆಲ್ಲ ಯೂನಿಫಾರ್ಮ್ ಇರಲಿಲ್ಲ. ಕಾಲೇಜಿಗೆ ಹೋಗ್ತಿದ್ದಂಗೆ ನಾವು ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು ಅನ್ನೋವಂಥ ಖುಷಿ ಜಾಸ್ತಿ ಇತ್ತು. ಪಾಪ ಈಗಿನ ಮಕ್ಕಳಿಗೆ ಪಿ ಯು ಸಿಲೂ ಕೂಡ ಯೂನಿಫಾರ್ಮೇ ಮಾಡಿದ್ದಾರೆ. ಒಂದು ರೀತಿ ಒಳ್ಳೆಯದೇ ಅಲ್ವಾ. ಹಾಗೆ ನಾವು ಊರಿಗೆ ಹೋಗೋಣ ಅಂತ ಹೊರಟಿದ್ವಿ. ಊರಲ್ಲಿ ಈಗ ಏಪ್ರಿಲು ಮೇ ಬಂತು ಅಂದರೆ ಊರಲ್ಲೆಲ್ಲ ಈ ಹಬ್ಬಗಳು, ಹೆಣ್ಣು ದೇವ್ರ ಹಬ್ಬಗಳು ಮಾಡೋದು ಜಾಸ್ತಿ. ಹಾಗಾಗಿ ನೆಂಟರೆಲ್ಲ ಹೇಳಿದಾಗ ನಾವು ಹೋಗಲೇಬೇಕಾಗತ್ತೆ. ಸರಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಮಗಳ ಮನೆ ಊರಿಗೆ ಹೋಗ್ತಾಯಿದ್ದೀವಿ. ಹಾಗೆ ಅನಿತಾರ ಊರಿಗೂ ಒಂದು ದಿವಸ ಹೋಗಿದ್ವಿ. ಅದು ಕೂಡ ನಿಮಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇವಾಗ ಅದರಲ್ಲೂ ಸ್ಕೂಲ್ ರಜೆಗಳೆಲ್ಲ ಇರೋದ್ರಿಂದ ಟ್ರಿಪ್ ಅಂತ ಹೊರಗಡೆ ಇನ್ನೂ ಹೋಗಿಲ್ಲ ನಾವು. ಸ್ವಲ್ಪ ಈ ಸಮ್ಮರ್ ಕಡಿಮೆ ಆಗಲಿ, ಬಿಸಿಲು ಕಮ್ಮಿ ಆದಮೇಲೆ ಹೋಗೋಣ. ಮತ್ತು ಈ ಊರುಗಳ ಕಡೆ ಹಬ್ಬ, ದೇವಸ್ಥಾನಗಳು, ಪೂಜೆಗಳು ಇವೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮಂತ್ ಮೇಲೆ ಟ್ರಿಪ್ ಎಲ್ಲಾದರೂ ಹೋಗೋಣ ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೆ ಈಗ ನಾವು ಮೇಲ್ಕೋಟೆಗೆ ಹೋಗ್ತಾಯಿದ್ದೀವಿ. ಮೇಲ್ಕೋಟೆ ಹತ್ರ ಒಂದು ಹಳ್ಳಿ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಲ್ಲಂತೂ ಬಿಡಿ ಊರು ತುಂಬ ಪ್ರತಿಯೊಬ್ಬರು ಮನೆಯವರು ಕೂಡ ಒಂದು 4-5 ಕುರಿಗಳ್ನ ಕಟ್ ಮಾಡಿ ಹಬ್ಬ ಮಾಡ್ತಾರೆ. ಪ್ರತಿಯೊಬ್ಬರು ಎಲ್ಲೆಲ್ಲಿದ್ದಾರೋ ನೆಂಟರಿಸ್ಟ್ರು ಅವರೆಲ್ಲರೂ ಬರ್ತಾರೆ. ಅಷ್ಟು ಜೋರು ಹಬ್ಬ ಮಾಡ್ತಾರೆ. ಇದು ಒಂದು 15 ವರ್ಷದಿಂದ ಮಾಡಿರಲಿಲ್ವಂತೆ ನನ್ನ ತಂಗಿ ಮಗಳೂರು. ಅಲ್ಲಿ ಸರಿ ಹೇಳಿದ್ದಾರೆ ಹೋಗಲೇಬೇಕು ಅಂಥೇಳಿ ಹೋಗಿದ್ವಿ. ಫುಲ್ ಫ್ಯಾಮಿಲಿ ಪೂರ್ತಿ ಹೋಗಿದ್ವಿ, ತುಂಬ ಜನ ಎಲ್ಲರೂ. ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಚಿಕ್ಕಮ್ಮಂದಿರು ಎಲ್ಲರೂ ಹೋಗಿದ್ವಿ. ನೋಡಿ ಅಲ್ಲಿ ಮಧ್ಯದಲ್ಲಿ ನಿಂತಿರೋಳೆ ನನ್ನ ತಂಗಿ ಮಗಳು. ಹಾಗೆ ನಮ್ಮ ನೆಂಟರಿಗೆಲ್ಲ ನಮ್ಮನ್ನು ಪರಿಚಯ ಮಾಡಿಸ್ತಿದ್ದಾಳೆ. ನಾವಂತೂ ಎಲ್ಲರೂ ಹೋಗಿದ್ವಿ. ತುಂಬ ಖುಷಿ ಆಯಿತು. ಅದೇ ಆ ಜನನ ನಾನು ನಿಮಗೆ ತೋರ್ಸೋದಕ್ಕಾಗಲಿಲ್ಲ. ಆ ವಿಡಿಯೋ ಏನಾದರೂ ಮಾಡಿಬಿಟ್ಟಿದ್ರೆ ಎಷ್ಟು ಆಶ್ಚರ್ಯ ಪಡ್ತಿದ್ದೆ ಅಂದರೆ, ಇಷ್ಟು ಜನ ಇರೋದಕ್ಕೆ ಸಾಧ್ಯನ ಬರೋದಕ್ಕೆ ಹಬ್ಬಕ್ಕೆ ಅಂತೇಳಿ. ನಮಗೆ ಅದೊಂದು ಫ್ಲ್ಯಾಶ್ ಆಗಲಿಲ್ಲ, ಏಕೆಂದರೆ ತುಂಬ ರಶ್ಶು, ತುಂಬ ವೆಹಿಕಲ್ಗಳು. ಸರಿ ಊರಿಂದನೇ ರಾಜಿರುಳಿ ತೊಗೊಂಡು ಬಂದಿದ್ದೆ. ಅಲ್ಲೇ ನನ್ನ ತಂಗಿ ರಾಜಿರುಳಿ, ಸ್ವಲ್ಪ ಸೊಪ್ಪು, ಈ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಹಾಗೇನೆ ಎಲ್ಲ ಬಸ್ಸಾರ್ಗೆ ಹಾಕುವಂಥ ಸೊಪ್ಪುಗಳು ಸುಮಾರು ಸೊಪ್ಪನ್ನು ಕೊಟ್ಟಿದ್ಲು. ಒಂದು ದಿವಸ ಮೊಸೊಪ್ಪು ಮಾಡಿದೆ. ಇವತ್ತು ಸ್ವಲ್ಪ ಪಾಲಕ್ ಹುಳಿ ಮಾಡೋಣ ಸಿಂಪಲಾಗಿ ಅಂತೇಳ್ಬಿಟ್ಟು ಪಾಲಕ್ ಕಟ್ ಮಾಡಿ ಕೂತಿದ್ದೀನಿ. ಇನ್ನೂ ಒಂದು ರಾಶಿ ಸೊಪ್ಪಿದೆ, ಅದನ್ನು ಎಲ್ಲ ಕ್ಲೀನ್ ಮಾಡಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಜೊತೆಗೆ ರಾಜಿರುಳಿ ಕೂಡ ಕೊಟ್ಟಿದ್ಲಲ್ಲ, ಹಾಗಾಗಿ ಅದು ಅಂದರೆ ನಮಗೆ ತುಂಬ ಇಷ್ಟ. ಅದರಲ್ಲೂ ಬೇಳೆ ಜೊತೆ ಹಾಕಿ ಆ ಸಾಂಬಾರು ಮಾಡೋದ್ರಂತೂ ಭಾಳ ರುಚಿ ಇರುತ್ತೆ. ಸ್ವಲ್ಪ ಸಾಮಾನ್ಯವಾಗಿ ಈ ಊರ ಕಡೆ ಎಲ್ಲ ಇರೋವಂಥವ್ರಿಗೆಲ್ಲ ಖಂಡಿತ ಅದರದ್ದು ಇದು ಗೊತ್ತಿರುತ್ತೆ. ಇಲ್ಲೆಲ್ಲ ನಮಗೆ ಸಿಕ್ಕಾಬಟ್ಟೆ ರೇಟು. ಅದು ನನಗೆ ಊರ ಕಡೆಯಿಂದ ಆಗಾಗ ಕಳಿಸ್ತಿರ್ತಾರೆ, ಅದು ನನಗೆ ಇಷ್ಟು ಉಪಯೋಗ. ಅದಕ್ಕೆ ಎರಡೂ ಹಾಕಿಬಿಟ್ಟು ಹುಳಿ ಮಾಡಿಬಿಡೋಣ ಅಂಥೇಳಿ ಪಾಲಕ್ ಸೊಪ್ಪಿನ ಹುಳಿ, ಟೊಮೊಟೊ, ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಬೇಳೆ, ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಈರುಳ್ಳಿನೂ ಕೂಡ ಕುಕ್ಕರ್ಗೆ ಕೂಗಕ್ಕೆ ಹಾಕ್ಬಿಟ್ಟಿದ್ದೆ. ಪಾಲಕ್ ಸೊಪ್ಪುದು ಸಾಂಬಾರು ಮಾಡುವಾಗ ನಮಗೆ ತುಂಬ ಬೇಯಿಸೋ ಅಗತ್ಯ ಇರೋದಿಲ್ಲ ಅದು. ಅದಕ್ಕೆ ನಾನೇನು ಮಾಡಿದೆ, ಸಿಂಪಲಾಗಿ ಎಲ್ಲ ಹಾಕಿ ಹಾಗೆ ಇವಾಗ ಕುಕ್ಕರ್ ಕೂಗಿದ ಮೇಲೆ ನಾನು ತಣ್ಣಗಾದಮೇಲೆ ಸ್ವಲ್ಪ ಸಾಂಬಾರು ಪೌಡ್ರು, ಉಪ್ಪು ಮತ್ತು ಹುಳಿ ಎಲ್ಲ ಹಾಕಿ ಬೇಯಿಸ್ಕೊಂಬಿಡ್ತೀನಿ. ಒಂದು ಕುದಿ ಅದು ಕುದೀತಾ ಇದ್ದಂಗೆ ನಾನು ಇಲ್ಲಿ ಸೊಪ್ಪನ್ನ ಸ್ವಲ್ಪ ಸಪ್ರೇಟ್ ಹುರ್ಕೊಳ್ತೀನಿ. ಪಾಲಕ್ ಸೊಪ್ಪು ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಅಂದ್ಕೋತೀನಿ, ನೀರಿನ ಅಂಶ ಜಾಸ್ತಿ ಬಿಡುತ್ತೆ ಅದು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಸ್ವಲ್ಪ ಬಾಂಡಲಿಗೆ ಒಂಚೂರು ಎಣ್ಣೆ ಹಾಕಿ, 1 ಸ್ಪೂನ್ ಎಣ್ಣೆ ಹಾಕಿ ಸೊಪ್ಪನ್ನ ಸ್ವಲ್ಪ ಹುರ್ಕೊಳ್ತೀನಿ. ಮತ್ತು ಅದು ನೀರು ತುಂಬ ನೀರು ಬಿಟ್ಟಿದ್ರೆ ಅದನ್ನ ನಾನು ನಿಜವಾಗ್ಲೂ ಚೆಲ್ಬಿಡ್ತೀನಿ. ಲೈಟಾಗಿ ನೀರಿತ್ತು ಅಂದರೆ ಮಾತ್ರ ಉಪಯೋಗಿಸೋದು. ಕೆಲವು ಸೊಪ್ಪು ಒಂಚೂರು ನೀರು ಬಿಟ್ಟಿರುತ್ತೆ, ಕೆಲವು ಸೊಪ್ಪು ತುಂಬ ನೀರು ಬಿಡುತ್ತೆ. ಅವಾಗ ನಿಮಗೆ ಸಾಂಬಾರು ಅಷ್ಟು ಟೇಸ್ಟ್ ಇರೋಲ್ಲ, ನೀರು ಗಚ್ಚಿತರ ಒಂಥರ ತೆಳುಗಾಗ್ಬಿಡುತ್ತೆ. ಹಾಗಾಗಿ ನಾನು ಹೇಳಿದೆ ಸಪ್ರೇಟು ಒಂದು ಸ್ವಲ್ಪ ಎಣ್ಣೆಲಿ ಬಾಡಿಸ್ಬಿಟ್ಟು ಹಾಕೋದ್ರಿಂದ ನಿಮಗೆ ರುಚಿ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಹುಣಸೆಹಣ್ಣು ಹುಳಿನೂ ಹಾಕ್ಕೊಂಡು ನಾನು ತಿರುಗಿಸ್ಕೊಳ್ತೀನಿ. ಈಗ ನೋಡಿ ಅದು ಒಂದು ಕೆಲಸ ಬೇಗ ಆಗೋಗುತ್ತೆ ನಿಮಗೆ. ಒಂದು ಕಡೆ ಕುಕ್ಕರ್ ಕೂಗ್ಸೋದು ಒಂದು, ಬೇಳೆ ಬೇಯಿಸ್ಕೊಳ್ಳೋದು ಒಂದು ಅಷ್ಟೇ. ಅದು ಬೇಯ್ತಿದ್ದಂಗೆ ನಿಮ್ಗೆ ಆಟೋಮೆಟಿಕ್ಕಾಗಿ ಸೊಪ್ಪನ್ನು ಹಾಕಿ ಮತ್ತು ಒಂದು ಒಗ್ಗರಣೆನೂ ಹಾಕ್ಬಿಟ್ರೆ 1-2 ಕುದಿಯೋ ಅಷ್ಟೊತ್ತಿಗೆ ಸಾಂಬಾರು ರೆಡಿ ಆಗುತ್ತೆ.
ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ ಭಾಳ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಪಾಲಕ್ ಹುಳಿ ಮಾಡೋದನ್ನು ಮಾಡಿ ನೀವು ಒಂದ್ಸಲಿ ಮಾಡಿಬಿಟ್ಟು ನನಗೆ ಕಾಮೆಂಟ್ ಹಾಕಿ ನಿಮ್ಗೇನು ಅನ್ನಿಸ್ತು ಅಂತ. ಸಿಂಪಲ್ಲು, ಮಾಡೋದು ಸಿಂಪಲ್ಲು, ರುಚಿ ತುಂಬ. ಈಗ ಅದಕ್ಕೆ ಒಂದು ಎಣ್ಣೆ, ಸಾಸಿವೆ, ಹಿಂಗು, ಒಂದು ಅರ್ಧ ಈರುಳ್ಳಿ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀವಿ. ಎರಡು ನಿಮಿಷ ಕುದ್ರೆ ಸಾಂಬಾರು ರೆಡಿ ಆಯಿತು. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಈಗ ನಿಮಗೆ ಒಂದು ಇದು ಸ್ಲಿಮ್ ಟ್ವಿಸ್ಟರ್ ಅಂತೇಳಿ, ಮತ್ತು ಇದು ರಿಂಗ್, ಇದು ಎಕ್ಸಸೈಸ್, ಇದನ್ನು ನಾನು ಪರ್ಚೇಸ್ ಮಾಡಿದೆ. ಎಲ್ಲಿ? ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ನಾನು. ಮೀಶೋದಲ್ಲಿ ತೊಗೊಂಡೆ. ಇದರಲ್ಲೆಲ್ಲ ನಿಮಗೆ ಅಮೆಝಾನಲ್ಲಿ ಸ್ವಲ್ಪ ರೇಟ್ ಜಾಸ್ತಿ, ಮೀಶೋದಲ್ಲಿ ತುಂಬ ಕಡಿಮೆ ಆಫರ್ ಇತ್ತು. ಜೊತೆಗೆ ಎರಡೂ ಕೂಡ ಆಫರ್ ಇತ್ತು. ಒಂದಕ್ಕೇ ನಿಮಗೆ 200 ಚಿಲ್ಲರೆ ಹೇಳ್ತಾ ಇದ್ದ. ಈ ಸಲ ನನಗೆ ಇನ್ನೊಂದು, ಅದು ಬಗ್ಗಿಂಗ್ ಎಕ್ಸಸೈಸು, ಕಾಲಿಂದು ಎಕ್ಸಸೈಸ್ಗೋಸ್ಕರ ಅದು ಜೊತೆಗೆ ಹಾಕಿ ಬರೀ 366 ರುಪೀಸ್ ಅಂತ ಅಂದ. ತೊಗೊಂಡೆ. ತುಂಬ ಚೆನ್ನಾಗಿದೆ. ನಿಮಗೆ ಎಕ್ಸಸೈಸ್ ಮಾಡೋಕ್ಕೆ ಭಾಳ ಈಸಿ. ಯಾವಾಗ ಅಂದರೆ ಆವಾಗ ನೀವು ಎಕ್ಸಸೈಸ್ ಮಾಡ್ಬೋದು. ನಮಗೆ ಸೊಂಟದ ಸುತ್ತಳತೆ ಕಡಿಮೆ ಆಗಬೇಕು ಅಂದರೆ ನಾವು ಈ ಥರ ಒಂದು ಎಕ್ಸಸೈಸ್ ಮಾಡೋದೇ ಭಾಳ ಸುಲಭ. ನಾವು ಸೊಂಟದ ಸುತ್ತಳತೆನ ಕಡಿಮೆ ಮಾಡ್ಕೋಬೇಕು ಅಂತ ಅಂದರೆ, ಈಗ ಜಾಸ್ತಿ ಜಿಮ್ಗೆ ಅದೆಲ್ಲ ಹೋಗೋಕ್ಕಾಗಲ್ಲ ಅಂದಾಗ ನಾವು ಈ ಥರ ಪರ್ಚೇಸ್ ಮಾಡ್ಬೋದು. ಇದು ನಿಮಗೆ ಒಳ್ಳೆ ಎಕ್ಸಸೈಸ್ ಕೊಡುತ್ತೆ. ಮತ್ತು ದಿನಕ್ಕೆ ಒಂದು 2 ರಿಂದ 3 ಸಲ, ಅಥವಾ ಬೆಳಗ್ಗೆ ಸಂಜೆ ನಿಮಗೆ ಫ್ರೀ ಆದಾಗೆಲ್ಲ. ಇವಾಗ ನಮಗೆ ಸುತ್ತಳತೆ ಜಾಸ್ತಿ ಇದೆ ಅಂದಾಗ ನಾವು ಇದನ್ನು ಒಂದು 4-5 ಸಲ ಮಾಡಿದ್ರೆ ಸಾಕು. ಎಷ್ಟು? ಒಂದು 5 ರಿಂದ 10 ನಿಮಿಷ. ಅದೇ ಇದನ್ನು ಮಾಡಬೇಕಾದ್ರೆ ಏನಾದರೂ ಗ್ರಿಪ್ಪಾಗಿ ಹಿಡ್ಕೊಂಡು ನೀವು ಮಾಡಬೇಕಾಗತ್ತೆ. ಏನಾದರೂ ಇದು ಬರೀ ನಮಗೆ ವೆಯ್ಟ್ ಲಾಸ್ ಅನ್ನೋದಕ್ಕೆ, ಹೊಟ್ಟೆ ಕರಗೋದು, ಸುತ್ತಳತೆ ಕಮ್ಮಿ ಆಗೋದ್ರ ಜೊತೆಗೆ ನಮ್ಗೆ ಇದರಿಂದ ಏನಪ್ಪ ಅಂದರೆ, ಇದು ನಿಮಗೆ ಈ ಡಿಸೈನ್ಸ್ ಎಲ್ಲ ಇದೆಯಲ್ಲ, ಈ ಡಿಸೈನ್ಸ್ ಎಲ್ಲ ನಿಮಗೆ ಆಕ್ಯುಪ್ರೆಷರ್ ಇದ್ದಂಗೆ. ಅಂದರೆ ಇವಾಗೆಲ್ಲ ಆಕ್ಯುಪ್ರೆಷರ್ಗೆ ನಮಗೇನಾದರೆ ಟೆನ್ಷನ್ ಕಡಿಮೆ ಆಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ. ಮತ್ತು ಇದ್ರ ಮೇಲೆ ನಾವು ಈ ಕಾಲಿಟ್ಟು ಮಾಡೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ಇದು ಮ್ಯಾಗ್ನೆಟ್, ನಿಮ್ಗೆ ಏನಾಗುತ್ತೆ, ನಿಮ್ಮ ಬಾಡಿಯ ಇದು ಹೀಟನ್ನು ಹೀರ್ಕೊಳ್ಳುವಂಥದ್ದು, ಮತ್ತು ನಿಮಗೆ ವೆಯ್ಟ್ ಲಾಸ್ಗೆ ಅನುಕೂಲ ಆಗೋಂಗೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕ್ಲೀನಾಗಿ ಆಗೋಂಗೆ ಇದನ್ನು ಕೊಟ್ಟಿರ್ತಾರೆ. ಬೇಕಾದ್ರೆ ಈ ಕಡೆನೂ ಮಾಡ್ಬೋದು, ಮತ್ತು ಈ ಕಡೆದು ಅಷ್ಟೇ. ಇದು ಅಷ್ಟೇ. ನಿಮಗೆ ಇದೆಲ್ಲ ನೋಡಿ ಡಿಸೈನ್ಸು ಆಕ್ಯುಪ್ರೆಷರ್ದೇ ನಿಮ್ಗೆ ಇದು ಮಾಡಿರೋದವರು. ಈಗಲೂ ಇದ್ರ ಮೇಲೆ ನೀವು ಕರೆಕ್ಟಾಗಿ ಮ್ಯಾಗ್ನೆಟ್ಗೆ ನಿಮ್ಮ ಗ್ರಿಪ್, ಕಾಲ್ ಗ್ರಿಪ್ ಇಟ್ಕೊಂಡು ಮಾಡೋದ್ರಿಂದನೂ ಕೂಡ ನಿಮ್ಮ ಬಾಡಿಯಲ್ಲಿರೋ ಬೇರೆ ಬೇರೆ ಪ್ರಾಬ್ಲಮ್ಸು, ಪೇಯ್ನ್ ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ನಿಮಗೆ ಇದು ತುಂಬ. ಆಮೇಲೆ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ನಾನು ಇದನ್ನು ತುಂಬ ಕಮ್ಮಿಯಾಗೇ ಸಿಕ್ತು. ನಿಮಗೆ ಅಂಗಡಿಲೆಲ್ಲ ಜಾಸ್ತಿ ರೇಟು. ಮತ್ತು ಇದ್ರ ಜೊತೆಗೆ ನಿಮಗೆ ಇದು ಕೂಡ ನಾನು ನಿಮಗೆ ಇವಾಗ ಮಾಡಿ ತೋರಿಸ್ತಾ ಇದ್ದೆ ಅಲ್ವಾ. ಈಗ ನೀವು ಬಗ್ಗೋ ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ ಅಂದಾಗ ನೀವು ಇದರಲ್ಲಿ ಮಾಡ್ಬೋದು. ಅಥವಾ ಕೂತ್ಕೊಂಡು ಕೂಡ ನಿಮಗೆ ಕಾಲಿಗೆ ಹಾಕ್ಕೊಂಡು ಎದ್ದು ಮಾಡ್ಬೋದು. ಇದು ಈಸಿ. ಇದು ನಮಗೆ ತುಂಬ ಆನ್ಲೈನಲ್ಲಿ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ. ಬರೀ ನನಗೆ 366 ರುಪೀಸ್ ಅಷ್ಟೇ. 306 ಮಾತ್ರ ನನಗೆ ಸಿಕ್ತು. ಇದನ್ನು ಉಪಯೋಗಿಸಿದ್ರೆ ನಿಮಗೆ ವೆಯ್ಟ್ ಲಾಸ್ಗೆ ಅಥವಾ ಡೈಲಿ ಎಕ್ಸಸೈಸ್ಗೆ ಅನುಕೂಲ ಇರುತ್ತೆ. ನಮ್ಮ ಬಾಡಿ ಪೇಯ್ನು ಕೂಡ ಕಡಿಮೆ ಆಗುತ್ತೆ, ನಮ್ಮ ಹೊಟ್ಟೆ ಕೂಡ ಕಡಿಮೆ ಆಗುತ್ತೆ. ಈಗ ಇದರಿಂದ ನೀವಿಟ್ಟು ಬಗ್ಗಿ ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಹೊಟ್ಟೆ ಕೂಡ ಕರಗುತ್ತೆ, ಸೊಂಟದ ಸುತ್ತಳತೆನೂ ಕಡಿಮೆ ಆಗುತ್ತೆ. ಹಾಗೆ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನಾನು. ತುಂಬ ಚೀಪಾಗಿದೆ. ನಾನು ಇವಾಗ ಮತ್ತೆ ನನ್ನ ಮಗಳಿಗೂ ಬುಕ್ ಮಾಡೋಕ್ಕೆ ಇವತ್ತು ಓಪನ್ ಮಾಡಿದ್ರೆ ಮತ್ತೆ 20 ರುಪೀಸ್ ಜಾಸ್ತಿ ಮಾಡಿದ್ದೇನೆ. 326 ರುಪೀಸ್ ಹಾಕ್ಬಿಟ್ಟಿದ್ದಾನೆ. ಯಾಕೆಂದರೆ ತುಂಬ ಎಲ್ಲರೂ ಪರ್ಚೇಸ್ ಮಾಡ್ತಾಯಿದ್ದಾರೆ, ತುಂಬ ಒಳ್ಳೆ ರಿಸಲ್ಟ್ ಕೂಡ ಹೇಳ್ತಿದ್ದಾರೆ ಪ್ರತಿಯೊಬ್ಬರೂ. ಇದನ್ನು ನಾನು ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ಪರ್ಚೇಸ್ ಮಾಡಿ. ಚೀಪಾಗಿ ಸಿಗುತ್ತೆ, ಎರಡೂ ತುಂಬ ಕಡಿಮೆಗೆ ಸಿಗುತ್ತೆ. ಮನೇಲಿ ಎಕ್ಸಸೈಸ್ ಮಾಡೋಕ್ಕೆ ಭಾಳ ಅನುಕೂಲ, ಅದು ಲೇಡೀಸ್ಗಂತೂ. ಓಕೆ ಫ್ರೆಂಡ್ಸ್.